ಹುಡುಗರು ಅಂದ್ರೆ ಸಣ್ಣ ಇರ್ತಾವ. ಇವತ್ತು ಏನಪ್ಪಾ ಅಂದ್ರೆ ಒಂದು ಪತ್ರಿಕಾಗೋಷ್ಠಿ ಮಾಡಲು ಉದ್ದೇಶ ಏನಂದ್ರೆ, ಜಯ ಕರ್ನಾಟಕ ಸಂಘಟನೆಯ ಒಂದು ನೇತೃತ್ವದಲ್ಲಿ ಸುಮಾರು 13 ವರ್ಷಗಳಿಂದ ಏನಪ್ಪಾ ಅಂದ್ರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರಿಗೆ ಮತ್ತು SSLC 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ತೆರಗಡೆಗೆ ಆಗಿರುವಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ಜಯ ಕರ್ನಾಟಕ ವಿದ್ಯಾರ್ಥಿ ರತ್ನ ಅಂತಕ್ಕಂಥ ಪ್ರಶಸ್ತಿ ಪ್ರದಾನ ಸಮಾರಂಭ ಅವತ್ತು ಇಟ್ಕೊಂಡಿದ್ದೀವಿ. ಆ ಉದ್ದೇಶವಾಗಿ ಇವತ್ತು ಏನಪ್ಪಾ ಅಂದರೆ, ಯಾಕಂದರೆ ಒಂದು ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ ಸಮಾನತೆಗಾಗಿ ಇರ್ತಕ್ಕಂಥ ವಿಚಾರನ ಹೇಳ್ತೇನೆ. ಇವತ್ತು ಒಂದು ಸಂಸ್ಥೆಯ ಮಕ್ಕಳು ಒಂದು ಹೆಚ್ಚಿಗೆ ಅಂಕವನ್ನು ತಗೊಂಡು ತೆರಗಡೆ ಆದರೆ ಕೇವಲ ಆ ಸಂಸ್ಥೆ ಮಕ್ಕಳಿಗೆ ಆ ಸಂಸ್ಥೆಯವ್ರು ಮಾಡ್ತಾರೆ. ಇವತ್ತು ಉದಾಹರಣೆಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿದ್ದಂಥ ಅವ್ರ ಮಕ್ಕಳು ಹೆಚ್ಚಿಗೆ ಅಂಕಗಳನ್ನು ತೊಗೊಂಡ್ರೆ ಅವ್ರು ಮಾಡ್ತಾರೆ. ಆದರೆ ಇದನ್ನೆಲ್ಲ ಹೊರತುಪಡಿಸಿ ಜಯ ಕರ್ನಾಟಕ ಸಂಘಟನೆ ಕಲಬುರಗಿ ಜಿಲ್ಲೆಯ ಏನಪ್ಪ ಅಂದ್ರೆ ಒಟ್ಟಾರೆ ಕಲಬುರಗಿ ಜಿಲ್ಲೆಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ತೆರಗಡೆ ಆಗಿರುವಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ರತ್ನ ಅಂತಕ್ಕಂಥ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಏನಪ್ಪಾ ಅಂದರೆ, ಸರ್ಕಾರಿ ಶಾಲೆಯಲ್ಲಿ 90% ಅಧಿಕ ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ನೀಡ್ತದೆ. ಖಾಸಗಿ ಶಾಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಂದರೆ 95ಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಒಂದು ಪುರಸ್ಕಾರ ಕಾರ್ಯಕ್ರಮ ನಡೀತಾ ಇದೆ. ಅಂದಿನ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜರು ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರುವಂಥ DC ಸಾಹೇಬರು ಸಹ ಕಾರ್ಯಕ್ರಮದ ಒಂದು ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ. ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷ ಆಗಿರುವಂಥ BN ಜಗದೀಶ್ ಅಣ್ಣವರು ಸಹ ಆಗಿಸ್ತಾ ಇದ್ದಾರೆ. ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾಗಿರುವಂಥ ಶರಣಪ್ಪ SD ಸರ್ ಸಾಹೇಬರು ಸಹ ಒಂದು ಪ್ರಶಸ್ತಿ ವಿತರಕರಾಗಿ ಒಂದು ಮಕ್ಕಳಿಗೆ ಒಂದು ಪ್ರೇರಣಾ ನುಡಿಗಳನ್ನು ಹೇಳಲಿಕ್ಕೆ ಅವರು ಸಹ ಬರ್ತಾ ಇದ್ದಾರೆ. ಅದರ ಜೊತೆಗೆ ಅಪಾರ ಆಯುಕ್ತರಾಗಿರುವಂಥ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರಾಗಿರುವಂಥ ರಾಹುಲ್ ಸಂಕನೂರ್ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಅದರೊಂದಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಒಂದು 8 ಜನರನ್ನ ಸಾಧಕರನ್ನ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. 13 ವರ್ಷಗಳಿಂದ ಸತತವಾಗಿ ಜಯ ಕರ್ನಾಟಕ ಸಂಘಟನೆ ಇವತ್ತು ಒಂದು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದೆ. ಇದು 13ನೇ ವರ್ಷವಾಗಿ ಮಾಡ್ತಾ ಇದೆ ಸರ್. ಬೇರೆ ಬೇರೆ ಸಂಘ ಅವರವರ ಸಂಸ್ಥೆ, ಇವತ್ತು ಸಂಸ್ಥೆ ಇರ್ಬೋದು, ಸಂಸ್ಥೆದವ್ರಿಗೆ ಮಾಡ್ತಾರೆ. ಇನ್ನು ಕೆಲವೆಡೆ ಅವರವರ ಏನಪ್ಪ ಅಂದರೆ ಜಾತಿ ಆಧಾರಗಳ ಮೇಲೆ ಮಾಡ್ತಾ ಇದ್ದಾರೆ. ಆದರೆ ನಾವೇನಪ್ಪ ಅಂದರೆ ಇದನ್ನು ಹೊರತುಪಡಿಸಿ ಎಲ್ಲರೂ ಜಯ ಕರ್ನಾಟಕ ಸಂಘಟನೆ ನಮ್ಮ ಸ್ಲೋಗನೇ ಇದೆ, ಒಂದೇ ನಾಡು ಒಂದೇ ಕುಲ ಒಂದೇ ದೈವ ಅಂತಕ್ಕಂಥ. ಇವತ್ತು ರಾಷ್ಟ್ರವನ್ನು ನಿರ್ಮಾಣ ಮಾಡ್ತಕ್ಕಂಥ ಕನ್ನಣ್ಣನವರನ್ನು ಇವರಲ್ಲಿ ಕಾಣ್ಬೋದು, ಬುದ್ಧಜಿಯವರನ್ನು ಇವರಲ್ಲಿ ಕಾಣ್ಬೋದು. ಇವತ್ತು ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಮಹಾನ್ ವ್ಯಕ್ತಿಗಳನ್ನು ಇವತ್ತು ಇವರಲ್ಲೇ ಕಾಣಬಹುದು. ಇವರು ದೇಶದ ನಿರ್ಮಾಣವನ್ನು ಮಾಡ್ತಕ್ಕಂಥ ಕನಸನ್ನು ಹೊತ್ತಂಥವ್ರು. ಹಾಗಾಗಿ ಅವರನ್ನು ಪ್ರೋತ್ಸಾಹಿಸುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಜಯ ಕರ್ನಾಟಕ ಸಂಘಟನೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಮಲ್ಲಿಕಾರ್ಜುನ್ ಸಾರವಾಡ್, ಜಿಲ್ಲಾಧ್ಯಕ್ಷರು, ಜಯ ಕರ್ನಾಟಕ ಸಂಘಟನೆ ಕಲಬುರಗಿ. ನನ್ನೊಂದಿಗೆ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿರುವಂಥ ಸೂರ್ಯಕಾಂತ್ ಅಂಬಾಡಿ ಅವರಿದ್ದಾರೆ, ಕಾರ್ಯದರ್ಶಿಯಾದ ಪಿಂಟು ಕ್ಷತ್ರಿ ಅವರಿದ್ದಾರೆ, ಮತ್ತು ಸಂಚಾಲಕ ಸಂಭಾಜಿ ಪಿ ಸಿ ಅವರಿದ್ದಾರೆ, ಕಾರ್ಯದರ್ಶಿ ಶಿವಕುಮಾರ್ ನಾಶಿ ಅವರು, ಮತ್ತು ಯುವ ಘಟಕದ ಉಪಾಧ್ಯಕ್ಷ ಆಗಿರುವಂಥ ನಮ್ಮ ಕೃಷ್ಣ ಅವರಿದ್ದಾರೆ, ಮತ್ತು ಕಬೀರ್ ಬಾವಿದೊಡ್ಡಿ ಅವರಿದ್ದಾರೆ. ಇವತ್ತು ಯುವ ಘಟಕದಿಂದ ಅವರು ಸಹ ಬಂದಿದ್ದಾರೆ. ಒಂದು ಅದ್ಭುತವಾಗಿ ಇದೇ ಬರ್ತಕ್ಕಂಥ 10ನೇ ತಾರೀಕರಂದು ನಗರದ SM ಪಂಡಿತ್ ರಂಗ್ ಮಂದಿರದಲ್ಲಿ ಒಂದು ಅದ್ಭುತವಾಗಿ ಕಾರ್ಯಕ್ರಮ ನಡೀತಾ ಇದೆ ಸರ್. ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಬರ್ತಕ್ಕಂಥ ಎಲ್ಲರಿಗೂ ಒಂದು ಸನ್ಮಾನ ಕಾರ್ಯಕ್ರಮ ನಡೀತದೆ.